ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಕುಕ್ಕಿಂಗ್ ವ್ಲಾಗ್. ಈ ಒಂದು ಕುಕ್ಕಿಂಗ್ ವ್ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ರಸಮಲೈ ರೆಸಿಪಿ. ಬನ್ನಿ ನೋಡೋಣ ಹೇಗೆ ರಸಮಲೈ ಮಾಡೋದಂತ. ಫಸ್ಟು ಒಂದು ಪಾತ್ರೆಗೆ ತುಂಬ ಫ್ಯಾಟ್ ಇರುವಂತಹ ಮಿಲ್ಕ್ ತಗೊಂಡಿದ್ದೀನಿ. ಈ ಮಿಲ್ಕ್ ಯಾವಾಗ ಉಕ್ಕಿ ಬರೋ ಟೈಮ್ ಇರುತ್ತಲ್ಲ ಆ ಟೈಮಲ್ಲಿ ನಾನು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಬಿಕಾಸ್ ಹಾಲನ್ನ ಒಡಿಸ್ಕೋಬೇಕಾಗತ್ತೆ ನಾವು ರಸಮಲೈ ಮಾಡೋದಕ್ಕೆ ಫಸ್ಟು. ಸೊ ಹಾಗಾಗಿ ನಾನು ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಯಾವಾಗ ಉಕ್ಕು ಬರುತ್ತಲ್ಲ ಹಾಲು ಆ ಟೈಮಲ್ಲಿ ನಾವು ನಿಂಬೆಹಣ್ಣ ಹಿಂಡ್ಕೋಬೇಕಾಗತ್ತೆ. ಸೇಮ್ ವಿಡಿಯೋದಲ್ಲಿ ಯಾವ ಥರ ಬರ್ತಾ ಇದೆ ಉಕ್ತಾ ಇದೆ ಅದೇ ಥರನೇ ನಾವು ಆ ಟೈಮಲ್ಲೇ ನಾವು ನಿಂಬೆಹಣ್ಣ ಹಿಂಡ್ಕೋಬೇಕಾಗತ್ತೆ. ನಿಂಬೆಹಣ್ಣ ಹಿಂಡ್ಕೊಂಡಾದಮೇಲೆ ನಿಧಾನವಾಗಿ ಕೈ ಆಡಿಸ್ಬೇಕಾಗುತ್ತೆ. ಕಾನ್ಸ್ಟೆಂಟಾಗಿ ಸ್ವಲ್ಪ ಹೊತ್ತು ಸ್ಟಿರ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಹಾಲು ಒಡೆಯೋ ಟೈಮಲ್ಲಿ ನಾವು ಕೈ ಆಡಿಸ್ಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಸೀದೋಗುತ್ತೆ. ಸೊ ದಟ್ಸ್ ವೈ ನಾವು ಈ ಥರ ನಾನು ತೋರಿಸ್ತಿರೋ ಹಾಗೆ ಹಾಲನ್ನ ಒಡಿಸ್ಕೊಂಡ್ಮೇಲೆ, ಅಂದರೆ ನಿಂಬೆಹಣ್ಣ ಹಾಕ್ಕೊಂಡಾದ್ಮೇಲೆ, ನಿಂಬೆಹಣ್ಣಿನ ರಸ ಹಾಕ್ಕೊಂಡಾದ್ಮೇಲೆ ಈ ಥರ ನಿಧಾನವಾಗಿ ಕೈ ಆಡಿಸ್ಬೇಕಾಗುತ್ತೆ. ಕೈ ಆಡಿಸಾದ್ಮೇಲೆ ನೋಡಿ ಈ ಥರ ಆಗುತ್ತೆ ಹಾಲು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ಥರನೇ ಹಾಲು ಈ ಥರ ಆಗುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಕೈ ಆಡಿಸ್ಕೊಂಡಾದ್ಮೇಲೆ, ಈ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ನಾವೇನು ಮಾಡಬೇಕಾಗುತ್ತೆ ಗೊತ್ತಾ, ಒಂದು ಕಾಟನ್ ಬಟ್ಟೆ, ಯಾವುದಾದ್ರೂ ಕ್ಲೀನಾಗಿರುವಂಥ ಕಾಟನ್ ಬಟ್ಟೆ ಆರ್ ಟವಲ್, ಎನಿಥಿಂಗ್, ಒಟ್ಟು ಕ್ಲೀನಾಗಿರುವಂಥ ಬಟ್ಟೆ ತೊಗೊಂಡು ಅದನ್ನು ಸೋಸ್ಕೋಬೇಕಾಗುತ್ತೆ. ಈ ಥರ ನಾವೇನಂತೀವಿ ಅದು ಪನ್ನೀರ್ ಬರುತ್ತಲ್ಲ, ಅದನ್ನು ನಾವು ಸೋಸ್ಕೋಬೇಕಾಗತ್ತೆ. ಅದು ಆ ಪನ್ನೀರ್ ಅಂಶ ಏನಿರುತ್ತಲ್ಲ ಅದೆಲ್ಲ ಬಂದು ಆ ಬಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ. ಸರಿನಾ? ಇದು ಮೇಯ್ನ್ ರಸಮಲೈ ಮಾಡೋದಕ್ಕೆ ಮೇಯ್ನ್ ಪ್ರೋಸೆಸ್. ಓಕೆನಾ? ಎಷ್ಟೊಂದು ಜನ ರಸಮಲೈ ರೆಸಿಪಿನ ತೋರಿಸಿರ್ತಾರೆ, ಬಟ್ ನಾನು ಟ್ರೈ ಮಾಡಿರೋ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನೋ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ ಮಾಡೋದಕ್ಕೆ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇದೇ ಥರ ರೆಸಿಪೀಸ್, ಫನ್ ವ್ಲಾಗ್ಸ್ಗಳಿಗೆ ನನ್ನನ್ನು ಸಪೋರ್ಟ್ ಮಾಡಿ. ಇನ್ನೂ ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ. ಓಕೆನಾ? ಈಗ ನಾನು ನೋಡಿ ಇದೆಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ ನಾನು ಸೋಸ್ಕೋತಾ ಇದ್ದೀನಿ. ಈ ಥರ ಒಂದು ಸ್ವಲ್ಪ ಹಿಂಡ್ಕೋಬೇಕು. ಸ್ವಲ್ಪ ತಣ್ಣೀರಲ್ಲಿ ಈ ಥರ ಹಿಂಡ್ಕೊಂಡಾದ್ಮೇಲೆ ಇದನ್ನು ಯಾವುದಾದ್ರೂ ಒಂದು ಭಾರ ಇರೋವಂತಹ ಕಲ್ಲು, ಇವಾಗ ನಾನು ತೋರಿಸ್ತೀನಿ ನೋಡಿ, ಬೇಕಿದ್ರೆ ಭಾರ ಇರೋವಂಥದ್ದು ಗುಟ್ಟ ಕಲ್ಲು ಮೇಲೆ ಇಟ್ಕೊಂಡಿದ್ದೀನಿ ಈ ಥರ. ಓಕೆನಾ? ಇದನ್ನು ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಬಿಡಿ. ಓಕೆನಾ? ಅದು ಸ್ವಲ್ಪ ನೀರೆಲ್ಲ ಏನಾದರೂ ಇದ್ದರೆ ಹಿಂಡ್ಕೊಳ್ಳುತ್ತೆ. ಈಗ ಸಕ್ಕರೆ ಪಾಕ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ತೊಗೊಳ್ಳಿ. ಒಂದು ಪಾತ್ರೆಗೆ ಅದು ಎಷ್ಟು ಸಕ್ಕರೆ ತೊಗೋತೀವಿ ಅದ್ರ ಮೇಲೇ ನಾವು ನೀರು ಹಾಕ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ನಿಮಗೆ ಗೊತ್ತಾಗುತ್ತೆ ಮಾಡ್ಕೋಬೇಕಾದ್ರೆ. ನಾನು ಇಷ್ಟೇ ತೊಗೊಳ್ಳಿ ಅಷ್ಟೇ ತೊಗೊಳ್ಳಿ ಅಂತ ಹೇಳಲ್ಲ. ಬಿಕಾಸ್ ನಾನು ಏನು ಆ ಥರ ಪರ್ಫೆಕ್ಟಾಗಿ ನಾನು ಇಷ್ಟು ತೊಗೊಂಡೇ ಮಾಡಿದ್ದೀನಿ ಅಂತಲ್ಲ. ಸುಮ್ಮನೆ ಜಸ್ಟ್ ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕನಂಗೆ ತೊಗೊಂಡಿದ್ದೀನಿ. ಓಕೆನಾ? ನೀವು ಅದೇ ಥರ ಪಾಕ ಮಾಡ್ಕೊಳ್ಳಿ. ಗೊತ್ತಿರುತ್ತೆ ಪಾಕ ಯಾವ ರೀತಿ ಮಾಡ್ಕೊಳ್ಳೋದಂತ. ಇದಕ್ಕೆ ಸ್ವಲ್ಪ ಹೆಂಗೆ ಅಂತಂದರೆ ತುಂಬ ಗಟ್ಟಿ ಇರಬಾರ್ದು. ಸಕ್ಕರೆ ತೊಗೊಂಡಿದ್ದೀವಿ ಅಂದರೆ ಅದು ಪಾಕ ತುಂಬ ಗಟ್ಟಿಯಾಗಿ ಅಂಟೋ ಥರ ಬರಬಾರ್ದು. ಓಕೆನಾ? ಅದು ಒಂಥರ ಸಕ್ಕರೆ ನೀರು ಥರ. ಓಕೆನಾ? ಆ ಥರ ಮಾಡ್ಕೊಳ್ಳಿ, ಆ ಕನ್ಸಿಸ್ಟೆನ್ಸಿಲಿ ಇಟ್ಕೊಳ್ಳಿ. ಓಕೆನಾ? ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಅದೇ ಥರ. ಈಗ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ, ನಾವು ಅದನ್ನು ಸ್ವಲ್ಪ ನೀರು ಹಿಂಡ್ಕೊಳ್ಳೋದಕ್ಕೆ ಅಂತ ಬಿಟ್ಟಿದ್ವಲ್ಲ ಆ ಪನ್ನೀರನ್ನ ಈ ಥರ ನಾದ್ಕೋಬೇಕಾಗತ್ತೆ ಕೈಯಲ್ಲಿ. ತುಂಬ ಹೊತ್ತು ನಾದ್ಕೋಬೇಕು. ಯಾಕಂದರೆ ನೆಕ್ಸ್ಟು ಅದು ಉಂಡೆಗಳು ಮಾಡಬೇಕಾದ್ರೆ ಒಡೆಯುತ್ತೆ, ಸೈಡಲ್ಲೆಲ್ಲ ಬಿರುಕು ಬೀಳುತ್ತೆ. ಸೊ ಅದಕ್ಕಾಗಿ ನಾವು ಕೈಯಲ್ಲಿ ಸಖತ್ತು ನಾದ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ನಾದ್ಕೊಂಡಾದಮೇಲೆ ಉಂಡೆ ಕಟ್ಕೊಳ್ಳೋದಕ್ಕೆ ಸರಿ ಆಗುತ್ತೆ. ನಾವೇನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ನೀಟಾಗಿ ನಾದ್ಕೊಳ್ಳಿಲ್ಲ ಅಂತ ಅಂದರೆ ನೆಕ್ಸ್ಟ್ ಪಾಕಕ್ಕೆ ಹಾಕಬೇಕಾದ್ರೆ ಸೈಡಲ್ಲಿ ಬಿರುಕು ಬಿಟ್ಟಾಗ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಪಾಕದೊಳಗೆ. ಸೊ ನಾವು ಅದಕ್ಕಾಗಿ ನೀಟಾಗಿ ಕೈಯಲ್ಲಿ ನಾದ್ಕೋಬೇಕು ಎಷ್ಟಾಗುತ್ತೋ ಅಷ್ಟು. ಮೇಯ್ನ್ ಪ್ರೋಸೆಸ್ ಬಂದು ಫಸ್ಟು ಇದು ಪನ್ನೀರ್ ಮಾಡ್ಕೊಳ್ಳೋದು. ಓಕೆನಾ? ಅದನ್ನು ಒಡಿಸ್ಕೊಂಡಾದ್ಮೇಲೆ ಸೀಸ್ಕೋಬಾರ್ದು ತುಂಬ, ಅದೊಂದು ಪಾಯಿಂಟು. ಮತ್ತು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಇವೆರಡು ಪ್ರೋಸೆಸ್ ಕರೆಕ್ಟಾಗಿ ಆಯಿತು ಅಂತ ಅಂದರೆ ಈ ಒಂದು ಸ್ವೀಟ್ ರೆಸಿಪಿ ಸಕ್ಸಸ್ ಆಗುತ್ತೆ. ಓಕೆನಾ? ದಿಸ್ ಈಸ್ ದ ಮೇಯ್ನ್ ಪ್ರೋಸೆಸ್. ಈಗ ನಾನು ಯಾವ ರೀತಿ ಕೈಯಲ್ಲಿ ನಾದ್ಕೋತಾ ಇದ್ದೀನಿ ಅದೇ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ
ಅದಕ್ಕೆ ಬರುತ್ತೆ. ಫುಲ್ಲು ಸಾಫ್ಟ್ ಆಗುತ್ತೆ, ಏನೂ ಸ್ಪೇಸ್ ಇರಲ್ಲ, ಬಿರ್ಕು ಬೀಳಲ್ಲ. ಓಕೆನಾ. ಇವಾಗ ನೋಡಿ ನಾನು ಉಂಡೆ ಮಾಡ್ಕೊತೀನಿ. ಅದೇ ರೀತಿ ನೀವು ಉಂಡೆ ಮಾಡ್ಕೋಬೇಕಾಗುತ್ತೆ. ಫಸ್ಟು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳಿ. ಈ ಥರ ಉಂಡೆ ಮಾಡ್ಕೊಂಡಾದಮೇಲೆ ಅದನ್ನು ಬಿರ್ಕು ಬೀಳೋ ಟೈಮಲ್ಲಿ ತೋರಿಸ್ತೀನಿ ನೋಡಿ. ಬೇಕಿದ್ರೆ ಈ ಥರ ನಿಧಾನಕ್ಕೆ ನೋಡಿ, ಅಷ್ಟು ಮಾಡಿಕೊಂಡ್ರೆ ನೋಡಿ ಸೈಡಲ್ಲೆಲ್ಲ ಬಿರ್ಕು ಬೀಳುತ್ತೆ. ಓಕೆನಾ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಪ್ರೆಷರ್ ಹಾಕಿ ಕೈ ಮೇಲೆ ಅದು ಇದಿರುತ್ತಲ್ಲ, ಹಸ್ತ ಇರುತ್ತಲ್ಲ, ಅಲ್ಲಿ ಪ್ರೆಷರ್ ಹಾಕಿ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ನೋಡಿ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಮಧ್ಯದಲ್ಲಿ ಏನೂ ಆಗಿರಲ್ಲ, ನೀಟಾಗಿ ಒಂದು ಅದಕ್ಕೆ ಬಂದು ಕುತ್ಕೊಳ್ಳುತ್ತೆ. ಓಕೆನಾ. ಇದೇ ರೀತಿ ಎಲ್ಲ ಥರನೂ ಅದು ಪನ್ನೀರ್ ಖಾಲಿ ಆಗೋವರೆಗೂ ನೀಟಾಗಿ ಉಂಡೆಗಳು ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ನಾನು ತೋರಿಸ್ತಾ ಇರೋ ರೀತಿಯೇ ನೋಡಿ, ಏನೂ ಆಗೋದಿಲ್ಲ. ಎಲ್ಲ ಉಂಡೆಗಳನ್ನೆಲ್ಲ ಮಾಡ್ಕೊಂಡಾಗಿದೆ. ಈ ಥರ ಒಂದು ರೌಂಡ್ ಶೇಪಿಗೆ ಇದಕ್ಕೆ ತರಬೇಕಾಗತ್ತೆ. ತಂದಾದಮೇಲೆ ಈಗ ನೆಕ್ಸ್ಟ್ ಪಾಕ ರೆಡಿಯಾಗಿದೆಯಲ್ಲ ನೋಡಿ, ಈ ಹದಕ್ಕೆ ನಾವು ಪಾಕ ಮಾಡ್ಕೊಂಡಿದ್ದೀವಲ್ಲ, ಈ ಹದಕ್ಕೆ ನಾವು ಚಿಕ್ಕದಾಗಿ ಕುದಿಯೋ ಟೈಮಲ್ಲಿ ನಾವು ಈ ಒಂದು ಪನ್ನೀರ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕಾಗತ್ತೆ. ಓಕೆನಾ. ಚಿಕ್ಕ ಉರಿ ಇಟ್ಕೋಬೇಕಾಗತ್ತೆ ಇದು ಮಾಡಬೇಕಾದ್ರೆ, ಯಾಕಂದರೆ ತುಂಬ ಕುದಿಯುವಾಗ ಹಾಕಿದ್ರೆ ಅದು ಬಿರ್ಕು ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾವು ಚಿಕ್ಕ ಉರಿನ ಇಟ್ಕೋಬೇಕಾಗತ್ತೆ. ಅದು ನಿಧಾನಕ್ಕೆ ಕುದೀತಾ ಇರಬೇಕು. ಅದು ಕುದಿಯೋ ಟೈಮಲ್ಲಿ ಇದನ್ನು ನಾವು ಪನ್ನೀರನ್ನ ಹಾಕ್ತೀವಿ. ಓಕೆನಾ. ಅದು ಆ ಸ್ವೀಟ್ನೆಸ್ ಏನಿರುತ್ತಲ್ಲ ಅದೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವು ಚಿಕ್ಕ ಉಂಡೆ ಮಾಡಿದ್ರೂ ಅದು ಸ್ವಲ್ಪ ದಪ್ಪ ಆಗಿರುತ್ತೆ, ಯಾಕಂದರೆ ಇರೋ ಪಾಕನೆಲ್ಲ ಹೀರ್ಕೊಂಡಿರುತ್ತಲ್ಲ, ಹಂಗಾಗಿ. ಓಕೆನಾ. ಅದನ್ನು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಡಿ. ಓಕೆನಾ. ಅದಾಗಿರೋದನ್ನ ಈಗ ನೆಕ್ಸ್ಟು ಒಂದು ಕಡಾಯಿ ಆರ್ ಎನಿ ಪಾತ್ರೆ ಏನಾದರೂ ತೊಗೊಳ್ಳಿ. ಅದಕ್ಕೆ ಮತ್ತೆ ಹಾಲು ತೊಗೋತಾ ಇದ್ದೀನಿ. ನಮ್ಮ ಮನೇಲಿ ಇದ್ದಿದ್ದು ತುಂಬ ಜಾಸ್ತಿ ಫ್ಯಾಟ್ ಇರೋವಂಥ ಹಾಲು, ಹಂಗಾಗಿ ನೋಡಿ ಕೆನೆ ಎಲ್ಲ ಹಂಗೆ ಮೇಲೇ ಇದೆ. ನೀವು ಫ್ಯಾಟ್ ಇರೋವಂಥ ಹಾಲು ತೊಗೊಂಡ್ರೆ ಇದು ರೆಸಿಪಿಗೆ ತುಂಬ ಹೆಲ್ಪ್ ಆಗುತ್ತೆ, ಯಾಕಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಹಂಗಾಗಿ ನಮ್ಮ ಮನೇಲೂ ಇತ್ತು ಅಂತ ನಾನು ಇದನ್ನೇ ಹಾಲನ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಹಾಲು ಮಿಕ್ಕಿತ್ತು ಅಥವಾ ಹಾಲೇನಾದರೂ ಇತ್ತು ಅಂತ ಅಂದರೆ ಈ ರೆಸಿಪಿ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಈಗ ನೆಕ್ಸ್ಟು ಹಾಲು ಕುದಿಯೋವಂಥ ಟೈಮಲ್ಲಿ ನಾವು ಕಾರ್ಡಮಮ್ ಪೌಡರ್, ಏಲಕ್ಕಿ ಪೌಡರ್ನ ಹಾಕೋತಿದ್ದೀವಿ. ಇದು ಯಾಕಂದರೆ ಸಖತ್ ಟೇಸ್ಟ್ ಕೊಡುತ್ತೆ. ಓಕೆನಾ. ಇದೇ ಮೇಯ್ನ್, ಇದು ಮಾಡ್ಕೋತಾ ಇದ್ದೀವಲ್ಲ, ಈ ಟೇಸ್ಟಿಗೆ ಬರೋಕ್ಕೆ ಮೇಯ್ನ್ ಕಾರಣನೇ ಏಲಕ್ಕಿ ಪೌಡರ್. ಓಕೆನಾ. ಇದನ್ನು ಏಲಕ್ಕಿ ಪೌಡರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಈ ಥರ ಆಡಿಸ್ಕೋಬೇಕಾಗತ್ತೆ, ಎಲ್ಲ ಮಿಕ್ಸ್ ಆಗಲಿ ಅಂತ. ನೋಡಿ, ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಕುದಿಸ್ಕೊಂಡ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಹಾಲು. ಓಕೆನಾ. ಆ ಹಾಲು ಗಟ್ಟಿ ಆಗಬೇಕು, ಫುಲ್ ಗಟ್ಟಿ ಆದ್ರೇ ಟೇಸ್ಟು. ಹಾಲೆಲ್ಲ ಸ್ವಲ್ಪ ಜಾಸ್ತಿ ಗಟ್ಟಿ ಆದಮೇಲೆ ನಾವು ಮಾಡಿಟ್ಕೊಂಡಿರೋ ಅಂಥದ್ದು ಪಾಕದಲ್ಲಿ ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ನಾವು ನೆಕ್ಸ್ಟ್ ಹಾಕ್ಕೋಬೇಕಾಗತ್ತೆ. ನಿಮಗೆ ಬೇಕಿದ್ರೆ ಆಪ್ಷನಲ್ಲು, ಕೆಲವೊಬ್ಬರು ಕೇಸರಿನ ಬಳಸ್ತಾರೆ. ಕೇಸರಿ ಇಲ್ಲ ಅಂತ ಅಂದರೆ ಬೇಕಿದ್ರೆ ಕಲ್ಲರ್ ಹಾಕ್ಕೋಬೋದು. ನಮ್ಮ ಮನೇಲಿ ಕಲ್ಲರ್ ಇತ್ತು ಅಂತ ಅಂದ್ಬಿಟ್ಟು ನಾನು ಕಲ್ಲರ್ ಹಾಕ್ಕೊಂಡಿದ್ದೀನಿ. ಈ ಕಲ್ಲರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಕಲಿಸ್ಕೊಂಡಾದ್ಮೇಲೆ ಹಾಲು ಸಖತ್ತು ಗಟ್ಟಿಯಾಗೋ ಥರ ಬರುತ್ತೆ. ಹಾಲು ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಲು ಗಟ್ಟಿ ಆದಮೇಲೆ ನಾವು ಪನ್ನೀರ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಈ ಥರ ನೋಡಿ, ಕಲ್ಲರ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಹಿಂಗೆ ಕಲಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಕಲಿಸ್ಕೊಂಡಾದ್ಮೇಲೆ ನೋಡ್ತಾ ಇರಿ, ಏನು ಮಾಡ್ಕೊಂಡಿದ್ದೀನಲ್ಲ ಅದು ಪನ್ನೀರಿಂದು, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಸಾರಿ, ನಾನು ಇದು ಸಕ್ಕರೆ ಹಾಕೋದೇ ಹೇಳಲಿಲ್ಲ. ನಾನು ಆವಾಗಲೇ ರೆಸಿಪಿ ಮಾಡಬೇಕಾದ್ರೂ ನಾನು ಸಕ್ಕರೆ ಹಾಕೋದು ಮರ್ತೋದೆ, ಲಾಸ್ಟಿಗೆ ಹಾಕಿದ್ದೀನಿ. ನೋ ಪ್ರಾಬ್ಲಮ್. ಸಕ್ಕರೆನ ಬೇಕಿದ್ರೆ ಲಾಸ್ಟಲ್ಲಿ ಹಾಕೋಬೋದು, ಕರಗುತ್ತಲ್ವ. ಈಗ ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಈಗ ನಾವು ಮಾಡಿಟ್ಕೊಂಡಿರೋವಂಥ ಪನ್ನೀರ್ ಏನಿದೆಯಲ್ಲ ಅದನ್ನು ಹಾಕ್ಕೋಬೇಕಾಗತ್ತೆ. ಓಕೆನಾ. ಈಗ ಹಾಕೋತೀನಿ. ಫಸ್ಟು ಒಂದೊಂದಾಗಿ ನಿಧಾನವಾಗಿ ತೊಗೋಬೇಕಾಗತ್ತೆ. ಈ ಥರ ನಿಧಾನವಾಗಿ ಎಷ್ಟು ನೋಡಿ, ಬೇಕಿದ್ರೆ ಹಾಲು ಜಾಸ್ತಿ ಕ್ವಾಂಟಿಟಿ ಕಡಿಮೆ ಆಯಿತು, ಜಾಸ್ತಿ ಹೊತ್ತು ಕುದಿಸ್ಕೊಂಡ್ಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತಾ ಬರುತ್ತೆ ಹಾಲು. ಆ ಟೈಮಲ್ಲಿ ನಾವು ಇವಾಗ ಮಾಡಿಟ್ಕೊಂಡಿರೋದನ್ನ ಹಾಕ್ಕೋಬೇಕಾಗುತ್ತೆ ನಿಧಾನವಾಗಿ. ಜಾಸ್ತಿ ಫಾಸ್ಟಾಗೂ ಫೋರ್ಸಾಗೂ ಹಾಕ್ಕೋಬಾರ್ದು, ಯಾಕಂದರೆ ಅದೇ ಹೇಳಿದ್ನಲ್ಲ, ಒಡೆದೋಗೋ ಚಾನ್ಸಸ್ ಇರುತ್ತೆ, ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಿಧಾನವಾಗಿ ಒಂದೊಂದೇ ನೀಟಾಗಿ ಇಡಬೇಕಾಗುತ್ತೆ ಹಾಲ ಮೇಲೆ.
ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ನೋಡಿ ಬೇಕಿದ್ರೆ. ಆಗಲೇ ಅದು ನಾವು ಮಾಡಿದ್ವಲ್ಲ ಪನ್ನೀರು, ಅದು ನೀರಿಗೆ ಅದು ಹಾಲು ಸಕ್ಕರೆ ಪಾಕಕ್ಕೆ ಹಾಕೋಕ್ಕೂ ಮುಂಚೆ ಸಣ್ಣದಾಗಿತ್ತು. ಈಗ ಸರಿಯಾಗಿದೆ. ಇಷ್ಟೇ ರೆಸಿಪಿ. ಥ್ಯಾಂಕ್ ಯು.